ಶ್ರೀನಿವಾಸಾಯ ಮಂಗಳಂ. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ನನ್ನ ಶಿರಸ್ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ದಿನ ಮಹಾಭಾರತದಲ್ಲಿ ಬರುವ ಕನಿಕನ ದುರ್ನೀತಿ ಎಂಬುವಂತಹ ಕಥೆಯನ್ನು ಹೇಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲಿಗೆ ಪಾಂಡವರು ಕೌರವರು. ಇವರಲ್ಲಿ ಪಾಂಡವರು ಪಾಂಡು ಮಹಾರಾಜನ ಮಕ್ಕಳು, ಕೌರವರು ಧೃತರಾಷ್ಟ್ರನ ಮಕ್ಕಳು. ಇವರಲ್ಲಿ ಕೌರವರು ದೊಡ್ಡವರು, ಪಾಂಡವರು ಸಣ್ಣವರು. ಆದರೆ ಕೌರವರಿಗಿಂತಲೂ ಪಾಂಡವರೇ ಬಲಶಾಲಿಗಳಾಗಿದ್ದರು. ಆದ್ದರಿಂದ ಧೃತರಾಷ್ಟ್ರನಿಗೆ ಒಂದು ಇಚ್ಛೆ ಇತ್ತು. ಏನಂತಂದರೆ, ನನ್ನ ರಾಜ್ಯವೆಲ್ಲ ನನ್ನ ಮಕ್ಕಳಾದ ಕೌರವರಿಗೆ ಸಿಗಬೇಕು. ಆದರೆ ಯುದ್ಧವಾದರೆ ಈ ಪಾಂಡವರು ಬಲಶಾಲಿಗಳಾಗಿದ್ದರಿಂದ ಇವರೇ ರಾಜ್ಯವನ್ನೆಲ್ಲ ತಗೊಳ್ತಾರೆ ಹೇಗೆ ಎಂದು ಯೋಚನೆ ಮಾಡುತ್ತಿರಲು ಆವಾಗ ತನ್ನ ಮಂತ್ರಿಯಾದ ಕನಿಕನನ್ನು ಕರೆಸ್ತಾನೆ. ಕನಿಕನನ್ನು ಕರೆಸಿ ನಡೆದ ವೃತ್ತಾಂತವನ್ನೆಲ್ಲ ಹೇಳ್ತಾನೆ. ಆದ ಮೇಲೆ ಆಯಿತು ಸ್ವಾಮಿ, ಉಪಾಯವನ್ನು ಯೋಚಿಸುತ್ತೇನೆ, ಅದಕ್ಕಿಂತಲೂ ಮೊದಲು ನೀವು ಈ ಕಥೆಯನ್ನು ಕೇಳಿರಿ ಎಂಬುದಾಗಿ ಕಥೆಯನ್ನು ಹೇಳಲು ಶುರು ಮಾಡ್ತಾನೆ. ಏನೆಂದರೆ, ಒಂದು ಕಾಡಿನಲ್ಲಿ ಒಂದು ಪ್ರಾಣಿಗಳ ಗುಂಪು ಇರುತ್ತೆ. ಆ ಪ್ರಾಣಿಗಳ ಗುಂಪಿನಲ್ಲಿ ಹುಲಿ, ನರಿ, ತೋಳ, ಇಲಿ, ಮುಂಗುಸಿ ಇವುಗಳು ಪ್ರಾಣ ಸ್ನೇಹಿತಗಳಾಗಿರ್ತವೆ. ಆದರೆ ಒಂದು ದಿವಸ ಇವುಗಳಿಗೆ ತುಂಬ ಹಸಿವಾಗಿರುತ್ತದೆ. ಹಸಿವಾದಾಗ ಒಂದು ದೂರದಲ್ಲಿ ಒಂದು ಜಿಂಕೆ ಕಾಣಿಸ್ತದೆ. ಆ ಜಿಂಕೆಯನ್ನು ನೋಡಿ ಇವುಗಳು ಈ ರೀತಿಯಾಗಿ ಯೋಚನೆ ಮಾಡ್ತೇವೆ, ನಾವು ಈ ಜಿಂಕೆಯನ್ನು ಬೇಟೆಯಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಬೇಟೆಯಾಡುವಷ್ಟರೊಳಗ ಆ ಜಿಂಕೆಯು ಓಡಿ ಹೋಗುತ್ತೆ ಹೇಗೆ ಎಂದು ಯೋಚನೆ ಮಾಡುತ್ತಿರಲು ಹಾಗೆ ನರಿ ಒಂದು ಉಪಾಯವನ್ನು ಹೇಳ್ತೇವೆ. ಏನಂತಂದರೆ, ಮೊದಲು ಆ ಜಿಂಕೆಯು ವಿಶ್ರಾಂತಿ ತಗೊಳ್ಳಿಕ್ಕಾಗಿ ಮಲ್ಕೊಂತದೆ. ಆವಾಗ ಇಲಿ ಹೋಗಿ ಅದರ ಕಾಲನ್ನು ಗಟ್ಟಿಯಾಗಿ ಕಚ್ಚಲಿ, ಆದ ಮೇಲೆ ಹುಲಿ ಹೋಗಿ ಅದನ್ನು ಬೇಟೆಯಾಡಲಿ ಎಂಬುದಾಗಿ ಹೇಳಿದಾಗ ಅದೇ ರೀತಿಯಾಗಿ ಮಾಡಿದ ಮೇಲೆ ಆ ಜಿಂಕೆಯು ಬೇಟೆಯಾಗ್ತದೆ. ಆದ ನಂತರ ಇವುಗಳಿಗೆ ತುಂಬ ಹಸಿವಾದಾಗ ಆ ನರಿಗೆ ಏನಂತ ಒಂದು ಇಚ್ಛೆ ಇರ್ತದಂದರೆ, ಈ ಜಿಂಕೆಯನ್ನೆಲ್ಲ ನಾನೇ ತಿನ್ನಬೇಕು ಮತ್ತು ನಮ್ಮ ಸ್ನೇಹಿತರ ಹತ್ರ ನಿಷ್ಠೂರನಾಗಬಾರದು ಎಂಬುದಾಗಿ ಒಂದು ಉಪಾಯವನ್ನು ಯೋಚನೆ ಮಾಡ್ತದೆ. ಆ ಉಪಾಯದ ಪ್ರಕಾರವಾಗಿಯೇ ಮೊದಲಿಗೆ ತನ್ನ ಸ್ನೇಹಿತರನ್ನು ಕುರಿತು ಹೇಳ್ತಾರೆ. ಏನಂತಂದರೆ, ಸ್ನೇಹಿತರೆ, ನಮಗೆ ತುಂಬ ದಿವಸಗಳಾದ ಮೇಲೆ ಈ ಆಹಾರ ಸಿಕ್ಕಿದೆ. ಮೊದಲು ಎಲ್ಲರೂ ಹೋಗಿ ಸ್ನಾನ ಮಾಡಿ ಬಂದು ಆದ ಮೇಲೆ ಈ ಆಹಾರವನ್ನು ಸ್ವೀಕರಿಸೋಣ. ಮೊದಲಿಗೆ ನೀವು 4 ಜನ ಹೋಗಿ ಸ್ನಾನ ಮಾಡ್ಕೊಂಡು ಬರ್ರಿ, ಅಷ್ಟರವರೆಗೆ ನಾನು ಈ ಜಿಂಕೆಯನ್ನು ಕಾಯ್ತಿರ್ತೇನೆ. ನೀವು ಬಂದ ಮೇಲೆ ನಾನು ಹೋಗ್ತೇನೆ ಎಂಬುದಾಗಿ ಹೇಳಿದ ಮೇಲೆ ಇದೇ ರೀತಿಯಾಗಿ ಆ ಸ್ನೇಹಿತರೆಲ್ಲರೂ ಸ್ನಾನಕ್ಕೆ ಹೊರಟಾರೆ. ಹೋದ ಮೇಲೆ ಮೊದಲಿಗೆ ಹುಲಿ ಸ್ನಾನ ಮುಗಿಸ್ಕೊಂಡು ಬಂದ ಮೇಲೆ ಈ ನರಿಯು ಬೇಜಾರಾಗಿ ಕುಳಿತುಕೊಂಡಿರ್ತಾರೆ. ಸ್ನೇಹಿತನೇ ಏನಾಯ್ತಂತ ಹುಲಿ ಕೇಳಿದಾಗ, ಸ್ನೇಹಿತನೇ, ನೀನು ಹೋದಾಗ ಇಲ್ಲಿ ಬಂದು ಹೇಳ್ತು ಏನಂತಂದರೆ, ನಿನಗೆ ಸ್ವತಂತ್ರವಾಗಿ ಬೇಟೆಯಾಡಲಿಕ್ಕೆ ಬರೋದಿಲ್ಲ, ನನ್ನ ಸಹಾಯದಿಂದಲೇ ನೀನು ಈ ಜಿಂಕೆಯನ್ನು ಬೇಟೆಯಾಡಿದೆ ಎಂಬುದಾಗಿ ಹೇಳಿದಾಗ ಆ ಹುಲಿಗೆ ತುಂಬ ಸಿಟ್ಟು ಬಂದು, ಇದರ ಸಹಾಯವಿಲ್ಲದೆ ನಾನು ಸ್ವತಂತ್ರವಾಗಿ ಬೇಟೆಯಾಡ್ತೇನೆ, ಈ ಭಿಕ್ಷೆ ಏನು ನನಗೆ ಬೇಕಾಗಿಲ್ಲ ಎಂಬುದಾಗಿ ಆ ಹುಲಿ ಬೇರೆ ಕಡೆ ಹೊರಟೋಗುತ್ತೆ. ಆದ ಮೇಲೆ ಇಲಿ ಬರ್ತದೆ. ಇಲಿ ಬಂದಾಗ ಏನಂತ ಹೇಳ್ತದೆ ಅಂದರೆ, ಸ್ನೇಹಿತನೇ, ಮುಂಗುಸಿಗೆ ಈ ಜಿಂಕೆ ಮಾಂಸಕ್ಕಿಂತಲೂ ಇಲಿ ಮಾಂಸನೇ ಇಷ್ಟ, ಆದ್ದರಿಂದ ನಿನ್ನನ್ನು ತಿನ್ನಬೇಕೆಂದು ಯೋಚನೆ ಮಾಡ್ತಿತ್ತು. ಅದಕ್ಕೆ ನಾನು ಹೇಳಿದೆ ಏನಂತಂದರೆ, ಮೊದಲು ಸ್ನಾನಕ್ಕೆ ಹೊರಟು ಬಾ, ಆಮೇಲೆ ಯೋಚಿಸೋಣ ಎಂದು ಹೇಳಿದಾಗ ಅದಕ್ಕೂ ತುಂಬ ಭಯವಾಗಿ ಆ ಇಲಿನು ಓಡೋಗುತ್ತೆ. ಆದ ಮೇಲೆ ತೋಳ ಬರ್ತದೆ. ತೋಳ ಬಂದಾಗ ಏನಂತ ಹೇಳ್ತದೆ ಅಂದರೆ, ಸ್ನೇಹಿತನೇ, ನಿನ್ನ ಮೇಲೆ ಹುಲಿ ಏನಾಗಿದೋ ಗೊತ್ತಿಲ್ಲ, ತುಂಬ ಸಿಟ್ಟು ಮೇಲಿದೆ, ನೀನು ಕಾಣಿಸಿದ್ರೆ ನಿನ್ನನ್ನು ಸಾಯಿಸಿ ತಿಂದು ಬಿಡುತ್ತದೆ ಎಂದು ಹೇಳಿದಾಗ ಅದಕ್ಕೂ ಭಯವಾಗಿ ಅದನ್ನೂ ಓಡೋಗುತ್ತೆ. ಆದ ಮೇಲೆ ಮುಂಗುಸು ಬರ್ತದೆ. ಆದ ಮೇಲೆ ಆ ಮುಂಗುಸಿಗೆ ಅನ್ನು ಕುರಿತು ಏನಂತ ಹೇಳ್ತದೆ ಅಂದರೆ, ಸ್ನೇಹಿತನೇ, ನಾನು ಹುಲಿ, ತೋಳ, ಇವುಗಳಿಂದ ಯುದ್ಧ ಮಾಡಿದ್ದೇನೆ ಈ ಜಿಂಕೆಗಾಗಿ, ನಿನ್ನನ್ನು ಕೂಡ ಯುದ್ಧ ಮಾಡಿ ಗೆದ್ದು ಈ ಜಿಂಕೆಯನ್ನು ತಿಂತೇನೆ ಎಂದು ಹೇಳಿದಾಗ ಆ ಮುಂಗುಸು ಏನಂತ ಅಂದರೆ, ಈ ಹುಲಿ ತೋಳನ್ನೇ ಯುದ್ಧ ಮಾಡಿ ಗೆದ್ದಾಗ ನಾನೆಷ್ಟು ಇದಕ್ಕೆ ಅಂತೇಳಿ ಅದನ್ನು ಓಡೋಗುತ್ತೆ. ಆದ ಮೇಲೆ ಅದನ್ನು ಆ ನರಿಯು ಸ್ವತಂತ್ರವಾಗಿ ಆ ಜಿಂಕೆಯ ಮಾಂಸವನ್ನೆಲ್ಲ ತಿನ್ನುತ್ತದೆ. ಅದೇ ರೀತಿಯಾಗಿ ಮುಂದೆ ಈ ಪಾಂಡವರು ಕೂಡ ಮೋಸ ಮಾಡಿ ಈ ರಾಜ್ಯವನ್ನೆಲ್ಲ ತಗೋಬೇಕು ಎಂಬುದಾಗಿ ಹೇಳ್ತಾನೆ. ಇದೇ ರೀತಿಯಾಗಿ ಈ ಕನಿಕನ ದುರ್ನೀತಿಗಳೆಲ್ಲ ಈ ಕಲಿಯುಗದಲ್ಲಿ ನಡೆಯುತ್ತವೆ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.